ಫಿಟ್ನೆಸ್ ಆಗಿರ್ಬೇಕಂತ ಹೇಳಿ ನೀವು ಮೋಟಿವೇಶನ್ ತಗೊಂಡ್ಬಿಟ್ಟು ವರ್ಕೌಟ್ನ ಸ್ಟಾರ್ಟ್ ಮಾಡ್ತೀರಾ. ಜಿಮ್ಮಲ್ಲಾಗಲಿ ಅಥವಾ ಮನೇಲಾಗಲಿ ಫಸ್ಟ್ ಡೇ ಎಷ್ಟು ವರ್ಕೌಟ್ ಮಾಡಬೇಕು, ಹೇಗೆ ಮಾಡಬೇಕಂತ ನೀವು ಫಸ್ಟ್ ತಿಳ್ಕೊಬೇಕಾಗತ್ತೆ. ಫಸ್ಟ್ ಡೇಯಲ್ಲಿ ನೀವು ಇದ್ದಿದ್ದ ಜೋಶಲ್ಲಿ ಎಷ್ಟು ಬೇಕೋ ಅಷ್ಟು ಹೆವಿ ವರ್ಕೌಟ್ ಮಾಡಿಬಿಟ್ಟು ಲಾಸ್ಟಿಗೆ ನಿಮಗೆ ಮಸಲ್ ಸೋರ್ನೆಸ್ಸು ಅಥವಾ ಮಸಲ್ ಟಿಶ್ಯೂ ಡ್ಯಾಮೇಜ್ ಆಗೋದು ತುಂಬ ಚಾನ್ಸಸ್ ಇರುತ್ತೆ. ಸೊ ಇವತ್ತು ನೀವು ಎಷ್ಟು ವರ್ಕೌಟ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ. ನೀವೇನಾದರೂ ಫಸ್ಟ್ ಡೇ ವರ್ಕೌಟ್ನ ಸ್ಟಾರ್ಟ್ ಮಾಡ್ತಿರುವಾಗ ಅದು ಜಿಮ್ಮಲ್ಲಾದ್ರಾಗಲಿ ಅಥವಾ ಮನೇಲಾದ್ರಾಗಲಿ ಈ ಒಂದು ವರ್ಕೌಟ್ನ ಮಿಸ್ ಮಾಡ್ದಂಗೆ ಮಾಡಿ. ಆ ವರ್ಕೌಟ್ ಯಾವುದಂದ್ರೆ ಸರ್ಕ್ಯೂಟ್ ಟ್ರೈನಿಂಗು. ಈ ವರ್ಕೌಟ್ ಮಾಡೋದ್ರಿಂದ ನಿಮ್ಮ ಪ್ರತಿಯೊಂದು ಮಸಲ್ಸ್ಗಳು ಇನ್ವಾಲ್ವ್ಮೆಂಟ್ ಆಗುತ್ತೆ. ಬನ್ನಿ ಇವಾಗ ಈ ಸರ್ಕ್ಯೂಟ್ ಟ್ರೈನಿಂಗ್ ಯಾವ ಥರ ಮಾಡೋದಂತ ನೋಡೋಣ. ನಂಬರ್ 1 ಪುಷಪ್ಸ್. ನಂಬರ್ 2 ಸ್ಕ್ವಾಟ್ಸ್. ನಂಬರ್ 3 ಡೈಮಂಡ್ ಪುಷಪ್ಸ್. ನಂಬರ್ 4 ಪುಲ್ ಅಪ್. ನಂಬರ್ 5 ಲಂಜಸ್. ಈ ಒಂದು ವರ್ಕೌಟ್ನ ನೀವು ಒಬ್ಬರೇ ಮಾಡೋದಲ್ಲ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಫಸ್ಟ್ ಟೈಮ್ ಜಿಮ್ನ ಮಾಡಬೇಕು ಅಥವಾ ಬಾಡಿನ ಫಿಟ್ನೆಸ್ ಆಗಿ ಇಟ್ಕೋಬೇಕಂತ ಕನಸುಗಳನ್ನು ಕಟ್ಕೊಂಡಿರ್ತಾರಲ್ಲ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದೇ ರೀತಿ ನಿಮ್ಗೆ ಏನಾದರೂ ವ್ಯಾಲ್ಯೂಬಲ್ ಕಂಟೆಂಟ್ಗಳು ಬೇಕಂದ್ರೆ ಈ ಪೇಜ್ನ ಫಾಲೋ ಮಾಡಿ. ಧನ್ಯವಾದಗಳು.